ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಆರೋಗ್ಯ ಭಾಗ್ಯ ಏನಿದೆ, ಇದನ್ನು ಒಂದು ಸಲ ಕಳ್ಕೊಂಡ್ರೆ ಮತ್ತೆ ಸಿಗೋದಿಲ್ಲ. ಆದರೆ ಆರೋಗ್ಯ ಚೆನ್ನಾಗಿರುವಾಗ ಅದರ ಮಹತ್ವ ನಮಗೆ ಅರ್ಥವಾಗಲ್ಲ. ಒಂದು ಸಲ ಆರೋಗ್ಯವನ್ನು ಕಳ್ಕೊಂಡು ಯಾವುದಾದರೂ ಒಂದು ಅನಾರೋಗ್ಯಕ್ಕೆ, ಅದರಲ್ಲೂ ದೀರ್ಘಕಾಲಿಕ ಜೀವಮಾನ ಪರ್ಯಂತ ಕಾಡುವಂಥ ಒಂದು ಅನಾರೋಗ್ಯಕ್ಕೆ ತುತ್ತಾದರೆ ಆಗ ನಮಗೆ ಆರೋಗ್ಯದ ಮಹತ್ವ ತಿಳಿಯುತ್ತೆ. ಆದರೆ ಆ ವೇಳೆಗೆ ತೀರಾ ತಡವಾಗಿರುತ್ತೆ. ಹಾಗಾಗಿ ಏನು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಆ ಆಶಯವನ್ನು ಕನ್ನಡದಲ್ಲಿ ಕನ್ನಡದಲ್ಲಿ ಅರ್ಥ ಮಾಡಿಕೊಂಡು ನಮ್ಮ ಬದುಕಲ್ಲಿ ಅಳವಡಿಸ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಆರೋಗ್ಯ ಮತ್ತು ಜೀವನ, ನಾಡೋಜ ಡಾಕ್ಟರ್ PS ಶಂಕರ್ ಅವರು ಒಂದು ಪುಟ್ಟದಾದ ಆದರೆ ಸೊಗಸಾದ ಕೃತಿಯನ್ನು ಬರೆದಿದ್ದಾರೆ. ಬದುಕು ಅಂತ ಹೇಳ್ತಂದರೆ ಸುಮ್ಮನೆ ಬದುಕೋದಲ್ಲ, ಆರೋಗ್ಯದಿಂದ ಬದುಕೋದು, ನೆಮ್ಮದಿಯಿಂದ ಬದುಕೋದು. ನಮ್ಮ ದೇಹ ಮನಸ್ಸು ಯಾವ್ಯಾವ ಸಾಮರ್ಥ್ಯವನ್ನು ಜನ್ಮದತ್ತವಾಗಿ ಪಡೆದಿವೆಯೋ ಆ ಎಲ್ಲ ಸಾಮರ್ಥ್ಯ ಪರಿಪೂರ್ಣವಾಗಿ ಪ್ರಕಟ ಆಗಬೇಕು. ಅಂತಹ ಒಂದು ಜೀವನವನ್ನು ನಾವು ನಡೆಸಬೇಕಾಗುತ್ತೆ ಅನ್ನೋ ಮಾತನ್ನು ಸಿಸಿರೋ 2000 ವರ್ಷಗಳ ಹಿಂದೆ ಹೇಳಿದ್ದನ್ನು ಡಾಕ್ಟರ್ PS ಶಂಕರ್ ಇಲ್ಲಿ ಸ್ಮರಿಸ್ಕೋತಾರೆ. ಹಾಗೆಯೇ ಆರೋಗ್ಯ ಅನ್ನೋದಕ್ಕೆ ವಿಶ್ವಸಂಸ್ಥೆ ಕೊಟ್ಟಿರ್ತಕ್ಕಂಥ ಒಂದು ವ್ಯಾಖ್ಯೆ ಏನಿದೆ, ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ನಾವು ತಲುಪಬಹುದಾದ ಪರಿಪೂರ್ಣ ಸ್ವಸ್ಥ ಸ್ಥಿತಿ ಏನಿದೆ, ಅದು ನಿಜವಾದ ಆರೋಗ್ಯ. ಆ ಸಾಮರ್ಥ್ಯ ಪ್ರತಿಯೊಬ್ಬರಿಗೂ ಉಂಟು. ಆದರೆ ಅದನ್ನು ಗಳಿಸ್ಕೋಬೇಕು, ನಾವು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಬದುಕಲ್ಲಿ ಅಳವಡಿಸಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಇದರ ಜೊತೆಗೆ ಒಂದಷ್ಟು ಲೈಂಗಿಕ ಪರಿಜ್ಞಾನ ನಮಗಿರಬೇಕು, ಔದ್ಯೋಗಿಕ ಪರಿಜ್ಞಾನ, ಇಂಡಸ್ಟ್ರಿಯಲ್, ಕಾರ್ಖಾನೆಗಳಿಂದ ಎಷ್ಟೆಲ್ಲ ರೋಗಗಳು ಬರ್ತಾ ಇವೆ, ಮಲಿನತೆ ಹೆಚ್ಚಾಗ್ತಾ ಇದೆ, ಅದರ ಬಗ್ಗೆ ಒಂದಷ್ಟು ಮಾಹಿತಿ. ಹಾಗೆಯೇ ಪರಿಸರದ ಆರೋಗ್ಯದ ಕಡೆಗೆ ಗಮನ ಕೊಡ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿ ದೇಹ ಮನಸ್ಸು ಇವೆರಡನ್ನೂ ಸ್ವಸ್ಥ ಸ್ಥಿತಿಯಲ್ಲಿ ಇರುವ ಹಾಗೆ ನಾವು ನೋಡ್ಕೋಬೇಕಾದದ್ದು ಬಹಳ ಮುಖ್ಯ. ಅದರಲ್ಲೂ ಜೀವನ ಶೈಲಿಯ ಕಾಯಿಲೆಗಳು ಅಂತ ಏನಿವೆ, ಆ ಕಾಯಿಲೆಗಳು ಬರದೇ ಇರೋ ಹಾಗೆ ತಡೆಗಟ್ಟಬೇಕಾದರೆ ನಾವು ಮಾಡಬೇಕಾದ ಮೊದಲ ಕೆಲಸ ಅಂದರೆ ಬೊಜ್ಜು ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು. ಬೊಜ್ಜನ್ನು ರೋಗಗಳ ರಾಜ ಅಂತ ಕರೀತೇವೆ. ಬೊಜ್ಜು ಒಂದು ಸಲ ನಿಮಗೆ ಬಂತು ಅಂತ ಹೇಳ್ತಂದರೆ ರಕ್ತದ ಏರೊತ್ತಡ, ಮಧುಮೇಹ, ಹೃದ್ರೋಗ, ಕ್ಯಾನ್ಸರ್, ಕೀಲುಗಳ ಸಮಸ್ಯೆ, ಯಾವ ಕಾಯಿಲೆ ಬೇಕು ಆ ಕಾಯಿಲೆ ಉಚಿತವಾಗಿ ನಿಮಗೆ ದೊರೆಯುತ್ತೆ. ನೀವೇನು ಕಷ್ಟಪಡಬೇಕಾಗಿಲ್ಲ. ಬೊಜ್ಜು ಒಂದು ತರಿಸ್ಕೊಂಡ್ರೆ ಸಾಕು. ಹಾಗಾಗಿ ಬದುಕೋದಕ್ಕಾಗಿ ನಾವು ಊಟ ಮಾಡಬೇಕೇ ಹೊರತು ಊಟ ಮಾಡೋದಕ್ಕಾಗಿ ಬದುಕಬಾರ್ದು. ನಾಲಿಗೆ ರುಚಿಗೆ ನಾವು ದಾಸರಾಗಬಾರ್ದು. ಈ ಒಂದು ಕಿವಿ ಮಾತನ್ನು ಹೇಳ್ತಾರೆ ಡಾಕ್ಟರ್ PS ಶಂಕರ್ ಅವರು. ಈ ಜೀವನ ಶೈಲಿಯ ರೋಗಗಳ ಬಗ್ಗೆ ವಿಶೇಷ ಅಧ್ಯಾಯವನ್ನು ಬರೆದು ಆನಂತರ ಆರೋಗ್ಯದ ಇತರ ಆಯಾಮಗಳು, ಸೊಳ್ಳೆಗಳು ತರುವಂಥ ರೋಗಗಳು ಯಾವ್ಯಾವುದು, ಅವುಗಳ ವಿರುದ್ಧ ಹೇಗೆ ರಕ್ಷಣೆಯನ್ನು ಕೈಗೊಳ್ಳಬೇಕು, ಆರೋಗ್ಯಕರ ದೇಹದಲ್ಲಿ ಆರೋಗ್ಯಕರ ಮನಸ್ಸು ಇರಬೇಕಾದರೆ ನಾವೇನು ಮಾಡಬೇಕು, ಮಧುಮೇಹ ಗಂಡಸರನ್ನು ಕಾಡೋ ಹಾಗೆ ಹೆಣ್ಣು ಮಕ್ಕಳನ್ನೂ ಕಾಡುತ್ತೆ, ಆದರೆ ಅವರನ್ನು ವಿಶೇಷವಾಗಿ ಕಾಡೋದುಂಟು, ಹೇಗೆ ಆ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಪಿತ್ತಕೋಶದಲ್ಲಿ ಕಲ್ಲುಗಳು ಆಗುತ್ತವೆ, ಯಾಕೆ ಆಗುತ್ತವೆ ಈ ಕಲ್ಲುಗಳು, ಆಹಾರಕ್ಕೂ ಕ್ಯಾನ್ಸರ್ಗೂ ಸಂಬಂಧ ಇದೆಯಾ, ವೃದ್ಧಾಪ್ಯ ಸುಸೂತ್ರವಾಗಿ ನಡೀಬೇಕಾದರೆ ಹೇಗೆ ನಮ್ಮ ಆರೋಗ್ಯವನ್ನು, ಜೀವನ ಶೈಲಿಯನ್ನು ರೂಪಿಸ್ಕೋಬೇಕು, ಹೀಗೆ ಅನೇಕ ಉತ್ತಮ ಅಧ್ಯಾಯಗಳಲ್ಲಿ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ನಮ್ಮ ನಡುವೆ ಇರತಕ್ಕಂಥ ಅತ್ಯಂತ ಹಿರಿಯ ವೈದ್ಯರು ಡಾಕ್ಟರ್ PS ಶಂಕರ್ ಅವರು ಬರೆದಂಥ ಆರೋಗ್ಯ ಮತ್ತು ಜೀವನ ಈಗ ಮಾರುಕಟ್ಟೆಯಲ್ಲಿ ದೊರೀತಾ ಇದೆ. ಇದರ ಲಾಭವನ್ನು ನಾವೆಲ್ಲ ಪಡೆಯೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ.
ನಾನು ಸುಮಾ ಮಂಜುನಾಥ್ ಅಂದ್ಬಿಟ್ಟು ಪೌಡಿಚಿಕ್ನಲ್ಲಿ BTM 3rd ಸ್ಟೇಜಿಂದ ಬಂದಿದ್ದೀನಿ. ನನ್ನ ಹವ್ಯಾಸಗಳು ಹೇಳಬೇಕು ಅಂತಂದರೆ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ಬರುವ ರೇಡಿಯೋ ಕಾರ್ಯಕ್ರಮನ, ಅದು ಭಕ್ತಿಗೀತೆಗಳನ್ನು ಕೇಳೋ ಒಂದು ಹವ್ಯಾಸ ಇದೆ. ಥಟ್ಟಂತ ಹೇಳಿ ಕಾರ್ಯಕ್ರಮ ಬಹಳ ವರ್ಷಗಳಿಂದಲೇ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ಅಷ್ಟೇ ಸರ್. ತುಂಬ ಸಂತೋಷ ಸುಮಾರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮುಂದಿನ ಸ್ಪರ್ಧಿ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೋಹನ್ SV. ನಾನು ಬೆಂಗಳೂರಿನ ಇಸ್ರೋ ಬಡಾವಣೆಯಿಂದ ಬಂದಿರ್ತೇನೆ. ನಾನು ಮೂಲತಃ ಮೈಸೂರಿನವನು. ನಾನು ಪ್ರತಿದಿನ ದಿನಪತ್ರಿಕೆಗಳನ್ನು ಓದ್ತೇನೆ, ಪದಬಂಧ ಬಿಡಿಸ್ತೇನೆ. ನನ್ನ ಹವ್ಯಾಸಗಳಲ್ಲಿ ಕೇರ ಮಾಡೋದು ಒಂದು ಹವ್ಯಾಸ. ತಮ್ಮ ಹೆಸರು? ಮೋಹನ್ SV. ಬಹಳ ಸಂತೋಷ ಮೋಹನ್, ಸ್ವಾಗತ ಕಾರ್ಯಕ್ರಮಕ್ಕೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನಾನು ಪದ್ಮಾ V ಅಂತ ಮಹಾಲಕ್ಷ್ಮಿ ಲೇಔಟಿಂದ ಬಂದಿರ್ತೇನೆ. ನನ್ನ ಹವ್ಯಾಸ ಅಂತಂದರೆ ಬೆಳಗ್ಗೆ ವಾಕ್ ಮಾಡೋದು, ಮತ್ತು ಪೇಪರಲ್ಲಿ ಪದಬಂಧ ಮಾಡೋಂಥದ್ದು, ಮತ್ತು ಇದು ಯೋಗಾಭ್ಯಾಸ ಮಾಡೋದು. ಪದ್ಮಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆ. ರಾಷ್ಟ್ರೀಯ ಕೃಷಿ ಅಭಿಯಾನ, ಡಾಕ್ಟರ್ G. ಶರಶ್ಚಂದ್ರ ರಾನಡೆ ಬರೆದಿರುವಂಥದ್ದು. ಮೊದಲ ಪ್ರಶ್ನೆ ಈಗ ಬಂತು. ಪ್ರತಿದಿನ ಸುಮಾರು $6,000 ಬೆಲೆಯ ಚಿನ್ನದ ಧೂಳನ್ನು ಉಗುಳುತ್ತಿರುವ ಅಗ್ನಿಪರ್ವತದ ಹೆಸರೇನು? ಆಯ್ಕೆಗಳನ್ನು ನೋಡೋಣ. ಮೌಂಟ್ ಬೋನಾ, ಮೌಂಟ್ ಎರಿಬಸ್, ಮೌಂಟ್ ಎಟ್ನಾ, ಮೌಂಟ್ ವೆಸೂವಿಯಸ್. ಮೊದಲಿಗೆ ಮೋಹನ್, ಆನಂತರ ಸುಮಾ. ಮೌಂಟ್ ಎಟ್ನಾ. ಎಟ್ನಾ ಆಯ್ಕೆ 3. ಆಯ್ಕೆ 2 ಮೌಂಟ್ ಎರಿಬಸ್. ಮೌಂಟ್ ಎರಿಬಸ್ ಅಂತ ಹೇಳ್ತಾ ಇದ್ದಾರೆ ಸುಮಾ ಅವರು. ಉತ್ತರವನ್ನು ನೋಡೋಣ. ಮೌಂಟ್ ಎರಿಬಸ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ರಾಷ್ಟ್ರೀಯ ಕೃಷಿ ಅಭಿಯಾನ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಪದ್ಮಾ ಅವರಿಗೆ. ಈ ಮೌಂಟ್ ಎರಿಬಸ್ ಅನ್ನೋದು ಎಲ್ಲಿದೆ? ನಾವು ಹೋಗೋಣ ನಡೀರಿ ಅಂತ ಹೇಳಬಹುದು ನೀವು. ಆದರೆ ಇದು ನಮಗೆ ನಿಲುಕುವ ಅಷ್ಟು ಹತ್ತಿರದಲ್ಲಿ ಇಲ್ಲ. ಇದು ಅಂಟಾರ್ಟಿಕಾದಲ್ಲಿ ರಾಸ್ ಅಂತ ಒಂದು ದ್ವೀಪ ಬರುತ್ತೆ. ಆ ದ್ವೀಪದಲ್ಲಿ ಇದೆಯಂತೆ ಮೌಂಟ್ ಎರಿಬಸ್. ಇದು 12,448 ಅಡಿ ಎತ್ತರ ಇದೆಯಂತೆ. 1972ರಿಂದ ಇದು ಸಕ್ರಿಯವಾಗಿ ಉಗುಳ್ತಾನೇ ಇದೆ. ಆ ಧೂಳಲ್ಲಿ ಚಿನ್ನದ ಕಣಗಳು ಸಹ ಬರ್ತಾ ಇದೆ. ಮುಂದಿನ ಪುಸ್ತಕ ಅನುಭವ, ಪ್ರಾಜೆಕ್ಟ್ ಸರ್ಕೋಮಾ, H. ಶ್ರೀಧರ ರಾವ್ ಬರೆದಿರುವಂಥದ್ದು. ಪ್ರಶ್ನೆಯನ್ನು ನೋಡೋಣ. ಸರ್ಪನಿವಾಸ ಎಂಬ ಅರ್ಥವನ್ನು ಕೊಡುವ ಪನ್ಹಾಳ ಕೋಟೆಯು ಯಾವ ರಾಜ್ಯದಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನ, ಮಹಾರಾಷ್ಟ್ರ. ಮೊದಲಿಗೆ ಮೋಹನ್, ಆನಂತರ ಸುಮಾ ಮಂಜುನಾಥ್. ಮಹಾರಾಷ್ಟ್ರ ಆಯ್ಕೆ 4. ಮಧ್ಯಪ್ರದೇಶ್ ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಆಗಿತ್ತು. ಅನುಭವ ಕಥನಗಳು ಈ ಒಂದು ಕೃತಿ, ಪ್ರಾಜೆಕ್ಟ್ ಸರ್ಕೋಮಾ ಬಗ್ಗೆ ಇರುವಂಥ ಕೃತಿ ಕೊಟ್ಟಿದ್ದೇನೆ ಮೋಹನ್ ಅವರಿಗೆ. ಇದು ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಇದೆ. 1312 ಅಡಿ ಎತ್ತರದ ಬೆಟ್ಟದ ಮೇಲೆ ಇದೆಯಂತೆ ಇದು. ಪರಾಶರ ಮಹರ್ಷಿಗಳು ಈ ಒಂದು ಸ್ಥಳದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರು ಅಂತ ಹೇಳ್ತಾರೆ. 11ನೇ ಶತಮಾನಕ್ಕೆ ಸೇರಿದಂಥ ಶಿಲಾಹಾರದ ಭೋಜಕೋಟೆ ಅಂತ ಇದನ್ನು, ಶಿಲಾಹಾರರ ಭೋಜ ಇದನ್ನು ಕಟ್ಟಿಸ್ತಾನೆ. ಅದಾದ ಮೇಲೆ ಯಾದವರು, ಬಹುಮನಿಗಳು, ಆದಿಲ್ ಶಾಹಿಗಳು, ಮರಾಠರು, ಮುಘಲರು, ಆನಂತರ ಬ್ರಿಟಿಷರು, ಆಮೇಲೆ ಸ್ವತಂತ್ರ ಭಾರತಕ್ಕೆ ದೊರೆಯುತ್ತೆ ಈ ಒಂದು ಕೋಟೆ. ಸೊಗಸಾದ ಕೋಟೆ, ಇವತ್ತಿಗೂ ಸಹ ನೋಡುವುದಕ್ಕೆ ಅರ್ಹವಾಗಿರ್ತಕ್ಕಂಥ ಕೋಟೆ ಸುಸ್ಥಿತಿಯಲ್ಲಿದೆ. ಸೇವಂತಿ ಎನ್ನುವ ಕಥಾ ಸಂಕಲನ ವಿಶ್ವಪ್ರದೀಪ್ ಹಾಗಲವಾಡಿ ಇದನ್ನು ಬರೆದಿದ್ದಾರೆ. ನಮ್ಮ
ರಾಷ್ಟ್ರೀಯ ವೃತ್ತಿ ಸೇವಾ ಪೋರ್ಟಲ್ ನ್ಯಾಷನಲ್ ಕೆರಿಯರ್ ಸರ್ವಿಸ್ ಪೋರ್ಟಲ್ ಯಾವಾಗ ಸ್ಥಾಪನೆಯಾಯಿತು? ಆಯ್ಕೆಗಳು 2015, 2010, 2020, 2024. ಮೊದಲಿಗೆ ಮೋಹನ್, ಆನಂತರ ಪದ್ಮ. 2024. 24 ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 4. ಎರಡನೇದಾಗಿ ಬಜರ್ ಒತ್ತೋರು ಪದ್ಮ, ಅವರ ಉತ್ತರವನ್ನ ಕೇಳೋಣ. ಕ್ರಮ ಸಂಖ್ಯೆ 2, 2010. 2010. 2010 ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನ ನೋಡೋಣ. ಆದರೆ ಸರಿಯಾದ ಉತ್ತರ 2015 ಆಗಿತ್ತು. ಈ ಪೋರ್ಟಲ್ನ ಮೂಲ ಉದ್ದೇಶ ಏನು ಅಂದರೆ, ಇಡೀ ರಾಷ್ಟ್ರದಲ್ಲಿ ಎಲ್ಲೆಲ್ಲಿ ಕೆಲಸಗಳು ಖಾಲಿ ಇವೆ, ಯಾವ ಯಾವ ರೀತಿಯ ಕೆಲಸಗಳು ಖಾಲಿ ಇವೆ, ಆ ಕೆಲಸಗಳಿಗೆ ಸೇರಬೇಕಾದರೆ ನಮಗೆ ಮೂಲಭೂತ ಅರ್ಹತೆ ಏನಿರಬೇಕು ಇತ್ಯಾದಿ ಮಾಹಿತಿಗಳೆಲ್ಲ ಏನಿದೆ ಎಲ್ಲವೂ ಈ ನ್ಯಾಷನಲ್ ಕೆರಿಯರ್ ಸೆಂಟರ್ ಅಂತಕ್ಕಂಥ ಈ ಒಂದು ಪೋರ್ಟಲ್ ಏನಿದೆ ಈ ಪೋರ್ಟಲಲ್ಲಿ ಸಿಗುತ್ತೆ. ಹಾಗಾಗಿ ಸಮಯ ಸಿಕ್ಕಾಗ ಒಂದು ಸಲ ಈ ಪೋರ್ಟಲ್ ಕಡೆ ಗಮನ ಹರಿಸಿದ್ರೆ ಯಾರಿಗೆ ಗೊತ್ತು, ನಮ್ಮ ಸೇವೆ ನಮ್ಮ ದೇಶದ ಯಾವ ಭಾಗ ಯಾವ ರಾಜ್ಯ ನಿರೀಕ್ಷೆ ಮಾಡ್ತಾ ಇರುತ್ತೋ ಗೊತ್ತಿಲ್ಲ. ಖಂಡಿತ ಇಡೀ ದೇಶ ನಮ್ಮದಲ್ವಾ, ಹಾಗಾಗಿ ಎಲ್ಲೇ ಕೆಲಸ ಸಿಕ್ಕಿದ್ರೂ ಹೋಗಿ ಮಾಡೋದಕ್ಕೆ ನಾವು ಸಿದ್ಧವಾಗಿರಬೇಕು. ಹಾಗಾಗಿ ನ್ಯಾಷನಲ್ ಕೆರಿಯರ್ ಸರ್ವಿಸ್ ಪೋರ್ಟಲನ್ನು ನೋಡ್ತಾ ಇರೋಣ ಆಗಾಗ್ಗೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಬದುಕಿಗೊಂದು ಪುಟ್ಟ ಥ್ಯಾಂಕ್ಸ್, ಸುಷ್ಮಾ ಸಿಂಧು ಬರೆದಂಥ ಸೊಗಸಾದ ಕೃತಿ. ಪ್ರಶ್ನೆ: ಬಿ ಸರೋಜಾದೇವಿ ಚಲನಚಿತ್ರ ರಂಗಕ್ಕೆ ಬರಲು ಯಾರು ಪ್ರೋತ್ಸಾಹವನ್ನು ನೀಡಿದರು? ಆಯ್ಕೆಗಳನ್ನು ನೋಡೋಣ. ಹೊನ್ನಪ್ಪ ಭಾಗವತರ್ ನಟ, ಪುರ ಸೀತಾರಾಮ ಶಾಸ್ತ್ರಿ ನಿರ್ದೇಶಕರು, ಭೈರಪ್ಪ ತಂದೆ, ರುದ್ರಮ್ಮ ತಾಯಿ. ಮೊದಲಿಗೆ ಸುಮಾ ಮಂಜುನಾಥ್, ಆನಂತರ ಮೋಹನ್. ಎರಡನೇದು ಎರಡನೇದಾಗಿ ಬಜರುತ್ತಿದ್ದಾರೆ ಮೋಹನ್ ಅವರು. ಹೊನ್ನಪ್ಪ ಭಾಗವತರ್. ಹೊನ್ನಪ್ಪ ಭಾಗವತರ್ ಆಯ್ಕೆ 1. ಸರಿಯಾದ ಉತ್ತರ ಈಗ ಬಂತು. ಭೈರಪ್ಪನವರು ಪ್ರೋತ್ಸಾಹವನ್ನು ನೀಡಿದ್ರಂತೆ. ಭೈರಪ್ಪನವರು ಅಂದಿನ ಮೈಸೂರು ಸಂಸ್ಥಾನದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರ 4ನೆಯ ಮಗಳು ಬಿ ಸರೋಜಾದೇವಿ ಅವರು ಸಂಗೀತ ನೃತ್ಯ ಎರಡನ್ನೂ ಕಲಿಸೋದಕ್ಕೆ ತುಂಬ ಶ್ರಮ ವಹಿಸ್ತಾರೆ ತಂದೆ. ಅವರ ಪ್ರಯತ್ನದಿಂದ ಈಕೆ ಅದ್ಭುತವಾದ ನಟಿಯಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಆರಂಭದ ದಿನಗಳಲ್ಲಂತೂ ಸದಾ ಮಗಳ ಜೊತೆನೇ ಇರೋರಂತೆ. ಇವರು ಎಷ್ಟು ಚೆನ್ನಾಗಿ ತಮ್ಮ ಮಗಳನ್ನು ನೋಡ್ಕೋತಾ ಇದ್ರು ಅಂದರೆ, ಒಂದು ಸಲ ನೃತ್ಯ ಮಾಡಿ ಬಂದು ಕೂಡಲೇ ಆಕೆಯನ್ನು ಕೂರಿಸ್ಕೊಂಡು ಆಕೆಯ ಪಾದಗಳನ್ನು ತಮ್ಮ ತೊಡೆ ಮೇಲೆ ಇಟ್ಕೊಂಡು ಮೃದುವಾಗಿ ಒತ್ತಿ ತುಂಬ ಕಾಲು ನೋಯ್ತಾ ಇದೆಯೇನಮ್ಮ, ಆ ಮಟ್ಟಿಗೆ ಒಂದು ರೀತಿಯಾದ ಕಕ್ಕುಲಾತಿಯನ್ನು, ಒಂದು ರೀತಿಯಾದ ಸಂಪೂರ್ಣ ಯೋಗಕ್ಷೇಮವನ್ನು ವಹಿಸ್ತಾ ಇದ್ದಂತೆ ಅವರ ತಂದೆ. ಅವರ ತಾಯಿಗೆ ಇಷ್ಟ ಇಲ್ಲ ಚಿತ್ರರಂಗಕ್ಕೆ ಬರೋದಕ್ಕೆ. ಒಂದೇ ಒಂದು ನಿಯಮ ಹಾಕ್ತಾರೆ, ನೋಡಮ್ಮ, ಯಾವ ಕಾರಣಕ್ಕೂ ಚಿತ್ರದಲ್ಲಿ ನೀನು ಈ ಈಜುಡುಗೆ ಇದೆಯಲ್ಲ, ಆ ಈಜುಡುಗೆಯನ್ನು ಧರಿಸೋ ಹಾಗಿಲ್ಲ. ಹಾಗೆಯೇ ತೋಳು ಇಲ್ಲದೆ ಇರತಕ್ಕಂಥ ರವಿಕೆ ಇರುತ್ತಲ್ಲ, ಅದನ್ನು ಧರಿಸಬಾರ್ದು. ಇದಕ್ಕೆ ಒಪ್ಕೊಳ್ಳೋದಿದ್ದರೆ ನೀನು ಸೇರಬಹುದು ಅಂತ ಹೇಳ್ತಾರೆ. ಸರೋಜಾದೇವಿ ಇವತ್ತಿನವರೆಗೂ ತಾಯಿಗೆ ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಎಂತಹ ಕುಟುಂಬ. ಮುಂದಿನ ಪುಸ್ತಕ ನನ್ನ ಮನ ನನ್ನ ಜನ. ಅಂಕಣ ಬರಹಗಳು ಡಾಕ್ಟರ್ KG ಲಕ್ಷ್ಮೀನಾರಾಯಣಪ್ಪ ಬರೆದಿರುವಂಥದ್ದು. ಪ್ರಶ್ನೆ: ಬಿಟ್ಟಾಕ್ಷರಗಳನ್ನು ತುಂಬಿ. ತೋ ಯ ಕ ಜ ಲ್ಬು. ತೊಗರಿಯ ಹೇಳಿ. ತೊಗರಿಯ ಕಣಜದ ಕಣಜದುಲ್ಬಣ. ಹತ್ರಕ್ಕೆ ಬಂದು ದೂರ ಹೋಗ್ಬಿಟ್ರಿ, ಅವಕಾಶವಾಗಿ ಯೋಚನೆ ಮಾಡಿ. ತೊಗರಿಯ ಕಣಜ ಕಲ್ಬುರ್ಗಿ. ತೊಗರಿಯ ಕಣಜ ಕಲ್ಬುರ್ಗಿ. ಪದ್ಮ ಹೌದಾ? ತೊಗರಿಯ ಕಣಜ ಕಲ್ಬುರ್ಗಿ. ಉತ್ತರವನ್ನ ನೋಡೋಣ. ತೊಗರಿಯ ಕಣಜ
ಕಲಬುರ್ಗಿ ಉತ್ತರ ಸರಿಯಾಗಿದೆ. ಮೋಹನ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ನನ್ನ ಮನ ನನ್ನ ಜನ ಈ ಪುಸ್ತಕವನ್ನು ಕೊಟ್ಟಿದ್ದೀನಿ. ಎಚ್ ಶ್ರೀಧರ ರಾವ್ ಅವರು ಈಶಾನ್ಯ ರಾಜ್ಯಗಳ ಪ್ರವಾಸ ಕಥನವನ್ನು ಪುಸ್ತಕ ರೂಪದಲ್ಲಿ ಬರೆದಿದ್ದಾರೆ. 7 ಸಹೋದರಿಯರು 21 ದಿನಗಳು. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 79 ಕೂಡು 39, 58 ಕಳೆ 13, 22 ಗುಣಿಸು 12, 168 ಭಾಗಿಸು 12. ಬಜರ್ ಮೊದಲಿಗೆ ಮೋಹನ್ ಒತ್ತಿದ್ದಾರೆ. ಉತ್ತರವನ್ನು ಕೇಳೋಣ. 441. 441. ಇನ್ಯಾರಾದರೂ ಉತ್ತರ ಕೊಡೋರಿದ್ದೀರಾ? ಹೇಳಿಮ್ಮ. ಪದ್ಮಾವ್ರೆ, ಬಜರ್ ಒತ್ಬಿಟ್ಟು ಕೂಡಕ್ಕೆ ಹೋಗಬಾರ್ದು. ಸಾರಿ. ಸುಮಾ ಇನ್ನು ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 118, 45, 264, 14 ಎಲ್ಲವನ್ನು ಕೂಡಿದ್ರೆ 441 ಬಂದಿದೆ. ಈ ಉತ್ತರವನ್ನು ಮೊದಲು ಕೊಟ್ಟವರು ಮೋಹನ್ ಅವರು. ಮೋಹನ್ ಅವರಿಗೆ 7 ಸಹೋದರಿಯರು 21 ದಿನಗಳು ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೀನಿ. ಮುಕ್ತಕ ಮಂದಾರ GN ಶ್ಯಾಮ್ ಸುಂದರ್ ಬರೆದಿರುವಂಥ ಪುಸ್ತಕ. ಪ್ರಶ್ನೆ: ಈ ಹೂವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು ಬರುವುದಕ್ಕೆ ಮೊದಲು ಮೋಹನ್ ಮತ್ತು ಪದ್ಮಾ ಇಬ್ಬರು ಬಜರ್ ಒತ್ತಿದ್ದಾರೆ. ಮೊದಲಿಗೆ ಮೋಹನ್. ಕಣಗಲೆ ಹೂವು. ಕಣಗಿಲೆ. ಪದ್ಮಾ? ಕಣಗಲೆ. ಕಣಗಲೆ. ತಾವೇನಾದರೂ ಉತ್ತರ ಕೊಡ್ತೀರಾ ಸುಮಾ ಅವರೇ? ಸರ್ ಬರಲಿ. ಆಯ್ಕೆಗಳು ಕೊಡ್ಲಾ? ಆಯ್ಕೆಗಳು: ಸುರಗಿ, ಕಾಮಲತೆ, ದೇವಕಣಗಿಲೆ, ಕಣಗಿಲೆ. ದೇವಕಣಗಿಲೆ. ದೇವಕಣಗಿಲೆ. ಉತ್ತರವನ್ನು ನೋಡೋಣ. ಕಣಗಿಲೆ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಮೋಹನ್ ಪದ್ಮಾ ಇಬ್ಬರು ಕೊಟ್ಟಿದ್ದಾರೆ. ಮೊದಲು ಕೊಟ್ಟವರು ಮೋಹನ್. ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಉತ್ತರ ಕೊಟ್ಟಿರೋ ಕಾರಣ ಮುಕ್ತಕ ಮಂದಾರ ಕೃತಿಯ ಜೊತೆ ಇನ್ನೂ ಒಂದು ಕೃತಿ, ಬದುಕಿಗೊಂದು ಪುಟ್ಟ ಥ್ಯಾಂಕ್ಸ್, ಸುಷ್ಮಾ ಸಿಂಧು ಬರೆದಂಥ ಕೃತಿ, 2 ಪುಸ್ತಕವನ್ನು ಮೋಹನ್ ಅವರಿಗೆ ಕೊಟ್ಟಿದ್ದೇವೆ. ನೀರಿಯಂ ಅಂತ ಕರೀತೇವೆ ವೈಜ್ಞಾನಿಕ ಪರಿಭಾಷೆಯಲ್ಲಿ. ಇಂಗ್ಲೀಷಲ್ಲಿ ಓಲಿಯಾಂಡರ್ ಅಂತ ಇದನ್ನು ಕರೀತಾರೆ. ಇದನ್ನು ಪೂಜೆಗೆ ನಾವು ಬಳಸ್ತೇವೆ. ಆದರೆ ವಿಶೇಷ ಏನಂದರೆ ಅತ್ಯಂತ ವಿಷಕಾರಿ ಸಸ್ಯ. ಮಕ್ಕಳ ಜೊತೆ ಆಟ ಆಡಲಿಕ್ಕೆ ಈ ಒಂದು ಗಿಡ ಹತ್ತಿರ ಎಲ್ಲೂ ಇರದಿರೋ ಹಾಗೆ ನೋಡ್ಕೊಳ್ಳೋದು ಬಹಳ ಒಳ್ಳೆಯದು. ಹಾಗೆಯೇ ಹೂಗಳನ್ನು ಸಹ ನೀವು ಬಳಸಿದ ಮೇಲೆ, ಉದಾಹರಣೆಗೆ ಅದನ್ನು ಮಾಲೆ ಕಟ್ತೇವೆ. ಮಾಲೆ ಕಟ್ಟಿ ಆದಮೇಲೆ ಕೈಗಳನ್ನು ಸ್ವಚ್ಛವಾಗಿ ತೊಳ್ಕೊಳ್ಳೋದು ಬಹಳ ಮುಖ್ಯ. ಯಾಕಂದರೆ ಹೂಗಳಲ್ಲೂ ವಿಷದ ಅಂಶ ಸಾಕಷ್ಟು ಇರುತ್ತೆ. ಮುಂದಿನ ಪುಸ್ತಕ ಮಾವಳ್ಳಿ ಐತಿಹ್ಯಗಳು ಸ್ಮರಣ ಸಂಚಿಕೆ. ಪ್ರಶ್ನೆಯನ್ನು ನೋಡೋಣ. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಉ, ನ, ಬೆ, ಗೆ, ಟು, ಡ, ನ, ಪಿ. ಉಪ್ಪಿಟ್ಟು ನನಗೆ ಬೇಡ. ಬಜ್ಜರ್ ಬಜ್ಜರ್ ಬಜ್ಜರ್. ಹೇಳಿ. ಉಪ್ಪಿಟ್ಟು ನನಗೆ ಬೇಡ. ನನಗೆ ಬೇಕಾ ಬೇಡವಾ? ಬೇಡ. ಬೇಡವಾ? ಯಾಕೆ? ಅಲ್ಲಿರಂಥದ್ದು ಚೆನ್ನಾಗಿರುತ್ತಲ್ಲ ಉಪ್ಪಿಟ್ಟು. ಬೇಡ ಅಂತ ಇದ್ದೀರಿ ಸುಮಾ ಅವರೇ? ಬೇಕಾ ಬೇಡವಾ? ಬೇಕು ಸರ್. ಮೋಹನ್? ಸರಿ ಇದೆ ಉತ್ತರವನ್ನು ಸರಿ ಇದೆ. ಉತ್ತರ ಸರಿ ಇದೆ. ನನಗೆ ಉಪ್ಪಿಟ್ಟು ಬೇಡ, ಉಪ್ಪಿಟ್ಟು ನನಗೆ ಬೇಡ, ಬೇಡ ನನಗೆ ಉಪ್ಪಿಟ್ಟು. ಅರ್ಥ ಏನು ವ್ಯತ್ಯಾಸ ಆಗಲ್ಲ. ಶಬ್ದಗಳು ಆ ಕಡೆ ಈ ಕಡೆ ಆದರೂ ಚಿಂತೆ ಇಲ್ಲ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಮಾವಳ್ಳಿ ಐತಿಹ್ಯಗಳು ಈ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಆನೆಯಂತೆ ನಡೆಯುವವಳು, ಫಲವತ್ತಾಗಿಲ್ಲದ ಭೂಮಿ, ಮರದಲ್ಲಿ ಯುದ್ಧ. ಪ್ರಶ್ನೆಯನ್ನು ಓದಿ ಮುಗಿಸೋಷ್ಟರಲ್ಲಿ ಸುಮಾ
ಪದ್ಮ ಇಬ್ಬರೂ ಬಜ್ಜರುತ್ತಿದ್ದಾರೆ. ಮೊದಲಿಗೆ ಸುಮಾ ಒಂದು ಉತ್ತರ. ಗಜಗಮನೆ. ಗಜಗಮನೆ ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಅಮರ ಚಿಂತನೆ ಈರಣ್ಣ ಬೆಂಗಾಲಿ ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ಬಂಜರು. ಬಂಜರು ಉತ್ತರವನ್ನು ನೋಡೋಣ. ಬಂಜರು ಸರಿಯಾಗಿದೆ. ಗರಿಕೆ ಕವಿತೆಗಳ ಕಟ್ಟು ಈ ಒಂದು ಪುಸ್ತಕ ಕೊಟ್ಟಿದ್ದೇನೆ. 3 ಉತ್ತರ. ಸಮರ. ಸಮರ ಉತ್ತರವನ್ನು ನೋಡೋಣ. ಸಮರ ಸರಿಯಾಗಿದೆ. ಅತ್ತೆ ಸೊಸೆಯರ ವೈಷಮ್ಯಕ್ಕೆ ಕಾರಣ ತಿಳುವಳಿಕೆ ಎನ್ನುವ ಪುಸ್ತಕ 3 ಪುಸ್ತಕ ಸುಮಾ ಅವರಿಗೆ ಕೊಟ್ಟಿದ್ದೇವೆ. ಈಗ ನಾವು ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರಳಿ 5 ಪ್ರಶ್ನೆಗಳು. ಮೊದಲ ಅವಕಾಶ ಸುಮಾ ಅವರಿಗೆ ದೊರೆಯುತ್ತಾ ಇದೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ನಾಲಿಗೆ ಸಡಿಲಗೊಳ್ಳು ಎಂಬ ನುಡಿಗಟ್ಟಿನ ಅರ್ಥವೇನು? ಹುಚ್ಚುಚ್ಚಾಗಿ ಮಾತನಾಡು, ವಿಪರೀತ ಹೊಗಳು. ಹುಚ್ಚುಚ್ಚಾಗಿ ಮಾತು. ಮುಂದಿನ ಪ್ರಶ್ನೆ, ಸಹಾಯ ಒತ್ತಾಸೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕುಮುಕಿ, ಕುಮರಿ. ಕುಮುಕಿ. ಮುಂದಿನ ಪ್ರಶ್ನೆ, ವ್ಯಾಸ ಮಹರ್ಷಿಯನ್ನು ಯಾರು ಕಾಶಿಯಿಂದ ಓಡಿಸಿದರು? ಶಿವ, ವಿಷ್ಣು. ವಿಷ್ಣು. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ ಇಲ್ಲಿಗೆ ಹೆದರಿ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಆಲಿಕಲ್ ಮಳೆ ಹೊಯ್ದು ಆನೆಕಲ್ ಕೆರೆ ತುಂಬಿ ಏರಿ ಮೇಲೆ ಹೋಗೋ 4 ಅಕ್ಕ ತಂಗಿಯರು ನೆನೀದೇ ಮನೆಗೆ ಬಂದ್ರಂತೆ. ಯಾರು ಆ ಅಕ್ಕ ತಂಗಿಯರು? ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ನಾಲಿಗೆ ಸಡಿಲಗೊಳ್ಳು, ಹುಚ್ಚುಚ್ಚಾಗಿ ಮಾತನಾಡು. ಉತ್ತರ ಸರಿಯಾಗಿದೆ. 2 ಉತ್ತರ. ಸಹಾಯ ಒತ್ತಾಸೆ ಕುಮುಕಿ ಸರಿಯಾಗಿದೆ. 3 ಉತ್ತರ. ಶಿವ ಓಡಿಸೋದು, ವಿಷ್ಣು ಅಲ್ಲ. 4ನೇ ಪ್ರಶ್ನೆಗೆ ಉತ್ತರ. ಇಲಿಗೆ ಹೆದರಿ ಹುಲಿಯ ಬಾಯಿಗೆ ಬಿದ್ದ. 5ನೇ ಪ್ರಶ್ನೆಗೆ ಉತ್ತರ. ಇದು ಹಸುವಿನ ಕೆಚ್ಚಲಿನ ವರ್ಣನೆ ಆಗಿತ್ತು. ಎಷ್ಟು ಸರಿ ಉತ್ತರ ಕೊಟ್ರಿ? 2 ಪ್ರಶ್ನೆಗಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಮೋಹನ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ, ನಾಲಿಗೆ ಸತ್ತು ಹೋಗು ಎಂಬ ನುಡಿಗಟ್ಟಿನ ಅರ್ಥವೇನು? ರುಚಿ ಇಲ್ಲದಿರೋ, ಮಾತು ಬಿದ್ದು ಹೋಗು. ಮಾತು ಬಿದ್ದು ಹೋಗು. ಮುಂದಿನ ಪ್ರಶ್ನೆ, ಅಗ್ಗಿಷ್ಟಿಕೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕುಮಟಿ, ಕುಮಕು. ಕುಮಟಿ. ಮುಂದಿನ ಪ್ರಶ್ನೆ, ಶಿವನ ಕೋಪದ ಕಾರಣ ಕಾಶಿಯನ್ನು ಬಿಟ್ಟ ವ್ಯಾಸರು ಎಲ್ಲಿ ನೆಲೆಸಿದರು? ರಾಮನಗರ, ಭೀಮನಗರ. ರಾಮನಗರ. ರಾಮನಗರ. ಗಾದೆಯನ್ನು ಪೂರ್ಣಗೊಳಿಸಿ. ಈಚಲ ಮರದ ಕೆಳಗೆ ಮಜ್ಜಿಗೆ ಕುಡಿದಂತೆ. ಮಜ್ಜಿಗೆಯ ಕುಡಿದಂತೆ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಕೋಲಾರದಲ್ಲಿ ಮುಡಿದ ಹೂವು ಕೊಲ್ಲೂರಿಗೆ ಹೋಗಿ ಬಂದರೂ ಬಾಡೋದಿಲ್ವಂತೆ. ಯಾವುದು ಈ ಹೂವು? ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ನಾಲಿಗೆ ಸತ್ತು ಹೋಗು ಅಂದರೆ ರುಚಿ ಇಲ್ಲದಿರು. ನಾವು ನುಡಿಗಟ್ಟು ಕೇಳ್ತಾ ಇದ್ದೇವೆ, ಅರ್ಥ ಕೇಳ್ತಾ ಇಲ್ಲ. 2ನೇ ಪ್ರಶ್ನೆಗೆ ಉತ್ತರ ಅಗ್ಗಿಷ್ಟಿಕೆ, ಕುಮಟಿ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ರಾಮನಗರ, ಗಂಗೆಯ ಎದುರು ದಡದಲ್ಲಿರ್ತಕ್ಕಂಥ ಪ್ರದೇಶ, ಅಲ್ಲಿ ವ್ಯಾಸ ಮಹರ್ಷಿಗಳು ನೆಲೆಸ್ತಾರೆ. 4ನೇ ಪ್ರಶ್ನೆಗೆ ಉತ್ತರ ಈಚಲ ಮರದ ಕೆಳಗೆ ಮಜ್ಜಿಗೆಯನ್ನು ಕುಡಿದಂತೆ. ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 5ನೇ ಪ್ರಶ್ನೆಗೆ ಉತ್ತರ ಇದು ಜಡೇಬಿಲ್ಲೆ ಆಗಿತ್ತು. ಎಷ್ಟು ಸರಿ ಉತ್ತರ ಆಯಿತು? 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಬರ್ತಾ ಇದೆ ಪದ್ಮಾ ಅವರಿಗೆ. ಪದ್ಮಾ ಅವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಕೇಳ್ತೇವೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ ಈಗ ಬಂತು. ಕುತ್ತಿಗೆ ಮೇಲೆ ಕೂರು ಎಂಬ ನುಡಿಗಟ್ಟಿನ ಅರ್ಥವೇನು? ಒತ್ತಾಯ ಮಾಡು, ಕೊಲೆಯನ್ನು ಮಾಡು. ಒತ್ತಾಯ ಮಾಡು. ಮುಂದಿನ ಪ್ರಶ್ನೆ, ಕಾಡನ್ನು ಕಡಿದ ಸಾಗುವಳಿ ಪ್ರದೇಶ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಕುಮರಿ, ಕುಮಾರ. ಕುಮಾರ. ಮುಂದಿನ ಪ್ರಶ್ನೆ, ಕಾಶಿಯ ನಳಗ್ರಾಮದಲ್ಲಿ ಏನಿದೆ? ಹಿಂದೂ ವಿಶ್ವವಿದ್ಯಾನಿಲಯ, ಮಣಿಕರ್ಣಿಕಾ ತೀರ್ಥ. ಹಿಂದೂ ವಿಶ್ವ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನು ಪೂರ್ಣಗೊಳಿಸಿ. ಈಜು ಮರಿಬೇಡ. ಮುಂದಿನ ಪ್ರಶ್ನೆ, ಈ ಒಗಟನ್ನು ಬಿಡಿಸಿ. ಬಿಸಿಲು ಬಿದ್ದಾಗ ಬಾಯಿ ತೆರೆದು
ಬಿಸಿಲು ಹೋದಾಗ ಬಾಯಿ ಮುಚ್ಚಿ ಮುಖವನ್ನು ಬಾಗಿಸುತ್ತಂತೆ ಯಾವುದು? ಸೂರ್ಯಕಾಂತಿ. ಸೂರ್ಯಕಾಂತಿ ಹೂವನ್ನ ಉತ್ತರವನ್ನ ನೋಡೋಣ. ಒಂದು ಉತ್ತರ ಕುತ್ತಿಗೆ ಮೇಲೆ ಕೂರು ಒತ್ತಾಯ ಮಾಡು ಸರಿಯಾಗಿದೆ. 2 ಉತ್ತರ ಕಾಡನ್ನು ಕಡೆದ ಸಾಗುವಳಿ ಪ್ರದೇಶಕ್ಕೆ ಕುಮರಿ ಅಂತ ಹೇಳ್ತಾರೆ. ಕುಮರಿ ಬೇಸಾಯ ಅಂತಲೇ ಪ್ರತ್ಯೇಕ ಪದ್ಧತಿ ಒಂದು ಉಂಟು. ಸಾಮಾನ್ಯವಾಗಿ ಬೆಟ್ಟ ಗುಡ್ಡಗಳು ಹೆಚ್ಚಾಗಿರ್ತಕ್ಕಂಥ ಪ್ರದೇಶದಲ್ಲಿ ಇದನ್ನು ಮಾಡ್ತಾರೆ. 3ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಹಿಂದೂ ವಿಶ್ವವಿದ್ಯಾನಿಲಯ ಉತ್ತರ ಸರಿಯಾಗಿದೆ. 4 ಉತ್ತರ ಈಜು ಮರಿ ಬ್ಯಾಡ ಜೂಜು ಕಲಿ ಬ್ಯಾಡ. 5ನೇ ಪ್ರಶ್ನೆಗೆ ಉತ್ತರ ಇದು ತಾವರೆ ಹೂವು ಆಗಿತ್ತು. ಮುಚ್ಚೋದು ತೆರೆಯೋದು ತಾವರೆ ಹೂವಿನಲ್ಲಿ ಸಾಧ್ಯ, ಸೂರ್ಯಕಾಂತಿಲಿ ಆಗ್ಲಿಕ್ಕಾಗಲ್ಲ. ಸೂರ್ಯಕಾಂತಿ ಮುಖ ತಿರುಗಿಸುತ್ತಷ್ಟೇ, ಆದರೆ ಇಡೀ ಹೂವು ಮುಚ್ಕೊಳ್ಳೋದಿಲ್ಲ, ಅದು ತಾವರೆನಲ್ಲಿ ಮಾತ್ರ ಆಗೋದು. ಎಷ್ಟು ಸರಿ ಉತ್ತರ ಕೊಟ್ರಿ? 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಸುಮಾ ಮಂಜುನಾಥ್ ಅವರಿಗೆ 6 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಮೋಹನ್ ಅವರಿಗೆ 3, 6, 28 ಸ್ವೀಕರಿಸಿ ಅಭಿನಂದನೆಗಳು. ಪದ್ಮಾ ಅವರಿಗೆ 3 ಪುಸ್ತಕ ಸಿಗ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಮಾವಿನಕಾಯಿನ ನೋಡಿದಾಗ, ನೆಲ್ಲಿಕಾಯಿ ನೋಡಿದಾಗ, ಹುಣಸೆಕಾಯಿ ನೋಡಿದಾಗ ಏನು ಅನಿಸುತ್ತೆ? ಅನ್ಸೋದೇನು ಸಾರ್, ಬಾಯಲ್ಲಿ ಜೊಲ್ಲು ಸುರಿಯುತ್ತೆ ಅಂತೀರಾ? ಒಂದು ದಿನದಲ್ಲಿ ಎಷ್ಟು ಜೊಲ್ಲು ಸುರಿಯುತ್ತೆ, ಜೊಲ್ಲು ಉತ್ಪಾದನೆಯಾಗುತ್ತೆ? 1 ಲೀಟರ್ ಜೊಲ್ಲು ಉತ್ಪಾದನೆಯಾಗುತ್ತೆ. ನಾವು ಮಲಗಿ ಚೆನ್ನಾಗಿ ನಿದ್ರೆ ಹೊಡೆಯುವಾಗಲೂ ಜೊಲ್ಲಿನ ಉತ್ಪಾದನೆ ನಿರಂತರವಾಗಿ ನಡೀತಾನೇ ಇರುತ್ತೆ. ಜೊಲ್ಲಿಗೆ ಒಂದು ಥ್ಯಾಂಕ್ಸ್ ಹೇಳೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.